ಪ್ರಯತ್ನ ಮಾಡಿದ್ದಾರೆ. ಸಂತರುಗಳು, ಸಮಾಜ ಸುಧಾರಕರು, ಆಮೇಲೆ ದಾರ್ಶನಿಕರು, ಈ ಸಮಾಜದಲ್ಲಿ ಬಹಳ ಜನ ಬಂದು ಹೋಗಿದ್ದಾರೆ. ಬುದ್ಧನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ? ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ. ಕುಲ ಅಂತ ಯಾಕ್ರಪ್ಪ ಹೊಡೆದಾಡ್ತೀರಿ? ಆ ಜಾತಿ ಈ ಜಾತಿ ಅಂತ ಯಾಕೆ ಹೊಡೆದಾಡ್ತೀರಿ? ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು. ಯಾಕಂತಂದ್ರೆ ಅಂಬೇಡ್ಕರ್ ಇರ್ಬೋದು, ಕನಕದಾಸ್ ಇರ್ಬೋದು, ನಾರಾಯಣ ಗುರು ಇರ್ಬೋದು, ಈ ಜಾತಿ ವ್ಯವಸ್ಥೆಯಿಂದ ಅವಮಾನಕ್ಕೆ, ಅವಹೇಳನೆಗೆ ಒಳಗಾಗಿದ್ದಂಥವ್ರು. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಯಾಕಂದರೆ ನಮ್ಮಲ್ಲಿ ವರ್ಣ ವ್ಯವಸ್ಥೆ ಬಹಳ ವರ್ಷಗಳ ಕಾಲ ಇತ್ತು. ಆ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಅವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಕಲಿಲ್ಲ, ಸಮಾನ ಅವಕಾಶಗಳು ಸಿಕ್ಕಬೇಕಾಗಿತ್ತು. ಈ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಲಿಲ್ಲ. ಯಾರು ಹುಟ್ಟುತ್ತಾ ದಡ್ಡರಲ್ಲ. ಹಾಗಿದ್ರೆ ವ್ಯಾಸ ಮಹಾಭಾರತ ಬರೆಯೋಕ್ಕಾಯ್ತಿತ್ತ? ಆಮೇಲೆ ಮಹಾಭಾರತ ಬರೆಯೋಕ್ಕಾಯ್ತಿತ್ತ? ವಾಲ್ಮೀಕಿಯವರು ರಾಮಾಯಣ ಬರೆಯೋಕ್ಕಾಯ್ತಿತ್ತ? ಕಾಳಿದಾಸ ಶಾಕುಂತಲ ನಾಟಕ ಬರೆಯೋಕ್ಕಾಗ್ತಿತ್ತು? ಸಂಸ್ಕೃತದಲ್ಲಿ ಬರೆಯೋಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಹುಟ್ಟಿನಿಂದ ಯಾರೂ ಕೂಡ ಕಳಪೆ ಅಲ್ಲ, ದಡ್ಡರಲ್ಲ. ಆದರೆ ಅವಕಾಶ ಸಿಕ್ಕಬೇಕು ಅಷ್ಟೇ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದ್ಕೊಂಡಿದ್ರಿಂದ, ಮೇಧಾವಿ ಆದ್ರಿಂದ, ಅವಕಾಶ ಸಿಕ್ಕಿದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ಆ ಸಂವಿಧಾನ ಸಿಕ್ಕದೇ ಹೋಗಿದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಿದ್ದವರು? ವರ್ಣ ವ್ಯವಸ್ಥೆಯಲ್ಲಿ ನಮ್ಗೆ ರಕ್ಷಣೆ ಸಿಕ್ತಿತ್ತ? ಸಂವಿಧಾನ ಬಂದ ಮೇಲೆ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕಿಂತ ಮೊದಲು ನಮಗೆ ರಕ್ಷಣೆ ಇರಲಿಲ್ಲ. ನಾನಿವತ್ತು ಮುಖ್ಯಮಂತ್ರಿ ಆಗಿರಬೇಕಾದ್ರೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರಬೇಕಾಗಿದ್ರೆ ಈ ಸಂವಿಧಾನನೇ ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ MLAಗಳು ನಾವೆಲ್ಲ ಆಗಬೇಕಾದ್ರೆ, ನಮಗೆಲ್ಲ ಹಕ್ಕುಗಳು ಸಿಕ್ಕಬೇಕಾದ್ರೆ, ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿದ್ದು. ಅದಕ್ಕೋಸ್ಕರವಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಈಗ ರಾಜಕೀಯವಾಗಿ ಸಮಾನತೆ ಬಂದಿದೆ ಸಂವಿಧಾನ ಬಂದ ಮೇಲೆ ಅಲ್ವಾ? ಒಂದು ಓಟು ಒಂದು ಬೆಲೆ. ನನಗೂ ಒಂದೇ ಓಟು, ಜೈಸಿಮನ್ಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, 4ನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನನಗೂ ಒಂದೇ ಓಟು, ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು. ಆದರೆ ಆರ್ಥಿಕವಾಗಿ ಆ ಥರ ಪರಿಸ್ಥಿತಿ ಇಲ್ಲ, ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ. ಇದೆಯಾ? ಆರ್ಥಿಕವಾಗಿ ಆ ಪರಿಸ್ಥಿತಿ ಇದೆಯಾ? ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿ ಇದೆ, ಕೆಳಜಾತಿ ಇದೆ. ಅದರಿಂದ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಈ ಸಮಾಜದಲ್ಲಿ ಇರೋದ್ರಿಂದ ಈ ಅಸಮಾನತೆ ಎಲ್ಲಿವರೆಗೆ ಇರ್ತದೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ, ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಬರೀ ನಮಗೇನೋ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿದೆಯಲ್ಲ, ಇದು ಯಶಸ್ಸನ್ನು ಕಾಣಬೇಕಾದರೆ, ಇದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ
ಸಬಲತೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿಯವರು ಆಗಲ್ಲ. ಅದಕ್ಕೆ ನಾವು ಏನು ಮಾಡೋದು, ಈಗ ಬಸವಾದಿ ಶರಣರು ಈಗ ಏನು ಹೇಳಿದ್ರು ನೋಡಿ, ನಾರಾಯಣ ಗುರುಗಳು ಅವರು ಈಳುವರ ಜಾತಿಯವರು, ಈಳುವರ ಜಾತಿ ಕೇರಳದವರು. ಅವ್ರು ಏನು ಹೇಳಿದ್ರು, ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಬೇರೆ ಇದೆಯಾ? ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಇದನ್ನೇ ಹೇಳಿದ್ರು ನಾರಾಯಣ ಗುರುಗಳು. ಬಸವಣ್ಣವರು ಇವನಾರವ ಅಂತಂದ್ರು. ಕನಕದಾಸರು ಕುಲ ಅಂತ ಹೇಳಿದ್ರು. ಕುಲ ಅಂತ ಒಡೆದಾಡಬೇಡ್ರಿ ಅಂತ ಹೇಳಿದ್ರು. ಎಲ್ಲರೂ ಹೇಳಿದ್ದೆಲ್ಲ ಒಂದೇನೆ. ಮಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು ಒಂದೇ, ಯೇಸು ಕ್ರಿಸ್ತ ಅವರು ಹೇಳಿದ್ದೆ ಒಂದೇ. ಎಲ್ಲ ಧರ್ಮದಲ್ಲೂ ಕೂಡ, ಯಾವುದೇ ಧರ್ಮದಲ್ಲಿ ಮನುಷ್ಯನಲ್ಲಿ ಭೇದ ಭಾವ ಮಾಡ್ತಕ್ಕಂಥದ್ದು ಇಲ್ಲ, ಮತ್ತೆ ಪರಸ್ಪರ ಪ್ರೀತಿಸ್ತಕ್ಕಂಥದ್ದು ಇದೆಯೇ ಹೊತ್ತು ದ್ವೇಷಿಸ್ತಕ್ಕಂಥದ್ದು ಇಲ್ಲ. ಯಾರನ್ನು ಕೂಡ ದ್ವೇಷಿಸಬಾರದು. ಹಾಗಂತೇಳಿ ನೀವೆಲ್ಲ ಕನಕದಾಸರ ಜಯಂತ್ಯೋತ್ಸವ ಮಾಡಬಾರದು, ಕುರುಬರ ಸಮ್ಮೇಳನಗಳನ್ನು ಮಾಡಬಾರದು, ಹಿಂದುಳಿದವರ ಸಮ್ಮೇಳನಗಳನ್ನು ಮಾಡಬಾರದು ಅಂತ ಇಲ್ಲ. ಲೋಹಿಯಾ ಅವರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಮುಂದುವರೆದ ಜಾತಿಯವರು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಅದು ಸರಿ ಇಲ್ಲ. ಆದರೆ ತುಳಿತಕ್ಕೊಳಗಾಗಿರ್ತಕ್ಕಂಥವ್ರು, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು, ಶೋಷಣೆಗೊಳಗಾಗಿರ್ತಕ್ಕಂಥ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮ್ಮೇಳನಗಳನ್ನು ಮಾಡಿದ್ರೆ ಅದು ತಪ್ಪಲ್ಲ, ಅದು ತಪ್ಪಲ್ಲ. ಈಗ ಇವರೆಲ್ಲ ಒಂದೊಂದು ಗುರುಗಳಾಗಿದ್ದಾರೆ ಇವರು. ಆದರೆ ಇವರೆಲ್ಲ ಪ್ರತಿಪಾದನೆ ಮಾಡೋದಿಲ್ಲಪ್ಪ, ಏನಪ್ಪ ಅಂತಂದರೆ ಮನುಷ್ಯರಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತೇಳಿ. ಹಾಗಂತೇಳಿ ಈಗ ಬೋವಿ ಸಮಾಜದ ಗುರುಗಳಾಗಿದ್ದಾರೆ, ಇವರು ಮಾದಾರ ಜನಾಂಗದವರ ಗುರುಗಳಾಗಿದ್ದಾರೆ, ಅವರು ಕುರುಬುರ ಸ್ವಾಮೀಜಿ ಆಗಿದ್ದಾರೆ ಅಂತ ಆಗಬಾರ್ದು ಅಂತೇನಿಲ್ಲ. ನಾನೇ ಕುರುಬುರ ಮಠ ಮಾಡಿದ್ದು ಆಗ 1992ನೇ ಇಸ್ವಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿ ಮಠ ಮಾಡೋದು. ಅದಕ್ಕೆ ಮೊದಲು ಮಠ ಇರಲಿಲ್ಲ ಕುರುಬರಿಗೆ, ಒಡೆಯರ ಮಠ ಮನೆತನ ಇತ್ತು, ಆದರೆ ಮಠ ಇರಲಿಲ್ಲ. ಒಂದು ಮಠ ಇಡೀ ಕುರುಬರಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಮಠ ಇರಲಿಲ್ಲ. ಅಲ್ಲಲ್ಲಿ ನಮ್ಮ ಗುರುಗಳು ಇರ್ತಿದ್ರು, ಚೆನ್ನಯ್ಯ ಒಡೆಯರಂಥವರು ಗುರುಗಳು ಇರ್ತಿದ್ರು, ಅದು ಬೇರೆ. ಆದರೆ ಒಂದು ಮಠ ಇರಬೇಕು ಅಂತೇಳಿ ಮಾಡಿದ್ದು ಯಾಕಪ್ಪ ಅಂತಂದರೆ, ಪ್ರತಿಯೊಂದು ಸಮಾಜನೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲಕ್ಕೆ ಬರಬೇಕು, ಧಾರ್ಮಿಕವಾಗಿ ತಿಳ್ಕೋಬೇಕು. ಯಾಕೆಂದರೆ ಧರ್ಮ ಇದೆಯಲ್ಲ, ಅದು ಜನಸಾಮಾನ್ಯರಿಗೆ ಅರ್ಥ ಆಗದಿದ್ದ ಭಾಷೆನಲ್ಲಿತ್ತು. ಅದಕ್ಕೆ ಬಸವಣ್ಣವರು ಬಹಳ ಸುಲಭವಾಗಿ ಏನು ಹೇಳಿದ್ರು ಅಂತಂದರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ. ಅದೇ ಧರ್ಮ, ಅದೇ ಧರ್ಮ, ಬೇರೆಯವರೆಲ್ಲ ಹೇಳೋದು ಧರ್ಮ ಅಲ್ಲ. ನಾವು ಅದಕ್ಕೆ ಹೇಳಿದ್ದು, ನಾರಾಯಣ ಗುರು ಏನು ಹೇಳ್ತಾರೆ ಅಂತಂದರೆ, ಒಂದೇ ಜಾತಿ, ಒಬ್ಬ ದೇವರು, ಒಂದೇ ಧರ್ಮ ಅಲ್ವಾ? ನಾವೆಲ್ಲ ಮಾನವ ಧರ್ಮದವರು. ಒಟ್ಟಾರೆ ಅಂತಿಮವಾಗಿ ಮನುಷ್ಯ ಧರ್ಮ ಆಗಬೇಕು, ಸ್ಥಾಪನೆ ಆಗಬೇಕು. ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಅಂತಂದರೆ, ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾರೆ, ಎಲ್ಲರೂ ಕೂಡ ವಿಶ್ವಮಾನವನಾಗಿ ಹುಟ್ಟುವಾಗ ಬೆಳೀತಾ 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 ಅಲ್ಪಮಾನವರಾಗ್ಬಿಡ್ತಾರೆ. ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆಯ ಪ್ರಭಾವದಿಂದಾಗಿ ಹಂಗಾಗ್ಬಿಡ್ತಾರೆ. ಅಲ್ಪಮಾನವರಾಗಬಾರ್ದು, ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು
ಅದನ್ನೇ ಕನಕದಾಸರು ಬಯಸಿದ್ದು. ನಾನು ಕನಕದಾಸರ ಕಥೆ ಎಲ್ಲ ಹೇಳಕ್ಕೆ ಹೋಗಲ್ಲ ಈಗ. ಕನಕದಾಸರು ಅವರು ವ್ಯಾಸರಾಯರ ಹತ್ರ ಶಿಷ್ಯರಾಗಿದ್ದರು. ವ್ಯಾಸರಾಯರು ಮೇಲ್ಜಾತಿಗೆ ಸೇರಿದವರು, ಆದರೆ ಅವರು ಜಾತಿ ಮಾಡ್ತಾ ಇರಲಿಲ್ಲ. ಆದರೆ ಅವರಲ್ಲಿದ್ದಂಥ ಮುಂದುವರೆದ ಜಾತಿಯ ಮೇಲ್ಜಾತಿಯ ಶಿಷ್ಯಂದ್ರಿದ್ರಲ್ಲ, ಅವ್ರು ಜಾತಿ ಮಾಡ್ತಾರೆ. ಅವರು ಜಾತಿ ಇವನಿಗೆ ಪಾಪ ಕನಕದಾಸರಿಗೆ ಅಲ್ಲಿ ಹೋಗಿ ವ್ಯಾಸರಾಯರ ಶಿಷ್ಯಂದ್ರ ಆಗ್ಬಿಡ್ತಾರೆ. ಅವರಿಗೆ ಕುರುಬ ನೀನು ಅಂತ ಹೇಳಿ ಈಯಾಳ್ಸರು ಅವರು. ಪಂಡಿತರು ಅಂದ್ರೆ ನಿಮ್ಮ ಜಾತಿಯವರು. ಅಂದ್ರೆ ನೀನಿಗೆ ಜಾತಿ ಇಲ್ಲ ಬಿಡು ಜಯಸಮ್ಮ, ನೀನು ಮೂಲ ಜಾತಿ ಇಲ್ಲ. ಜಯಸಿಂಹನ ಜಾತಿ ಇಲ್ಲ, ಜಯಸಿಂಹ ಹುಟ್ಟಿದಂಥ ಜಾತಿ ಇದೆಯಲ್ಲ ಅದು. ನೋಡಪ್ಪ, ನಾವು ಯಾವ ಜಾತಿಯವ್ರನ್ನು ದ್ವೇಷಿಸಲ್ಲ, ಎಲ್ಲ ಜಾತಿಯವರನ್ನು ಪ್ರೀತಿಸ್ತೀವಿ. ಆದರೆ ಜಾತಿ ಮಾಡ್ತಕ್ಕಂಥವ್ರನ್ನ ವಿರೋಧ ಮಾಡ್ತೀವಿ ಅಷ್ಟೇನೆ. ನಾವು ಯಾವ ಜಾತಿಯವ್ರನ್ನು ವಿರೋಧ ಮಾಡಲ್ಲ, ಎಲ್ಲ ಜಾತಿಯವ್ರನ್ನು ಪ್ರೀತಿಸ್ತೀವಿ, ಎಲ್ಲ ಧರ್ಮದವ್ರನ್ನು ಪ್ರೀತಿಸ್ತೀವಿ. ಆದರೆ ಯಾರು ಜಾತಿ ಮಾಡ್ತಾರೆ ಅಂಥವ್ರನ್ನ ವಿರೋಧ ಮಾಡ್ತೀವಿ, ದ್ವೇಷಿಸಲ್ಲ, ವಿರೋಧ ಮಾಡ್ತೀವಿ.